ಹೆಲೋ ಫ್ರೆಂಡ್ಸ್, ಇವತ್ತಿನ ಟಾಪಿಕ್ ಏನಂದರೆ ಬೆಟ್ಟ ಮೀನು ಅಥವಾ ಫೈಟರ್ ಮೀನಿನ ಬಗ್ಗೆ ಸಂಪೂರ್ಣ ಮಾಹಿತಿ. ದಯವಿಟ್ಟು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇಷ್ಟಪಡ್ತೀನಿ. ಫಸ್ಟ್ ಸ್ಟೆಪ್ಪು ಏನಂದರೆ, ನೀವು ಮೊದಲನೇದಾಗಿ ಬೆಟ್ಟ ಅಥವಾ ಫೈಟರ್ ಮೀನನ್ನ ಪರ್ಚೇಸ್ ಮಾಡಬೇಕಾದ್ರೆ 100-200 ರೂಪಾಯಿ ಕೊಟ್ಟು ತಗೊಬಂದ್ಬಿಡ್ತೀರ. ಅದು ನೋಡಲ್ಲ, ಏನಿಲ್ಲ. ಫಸ್ಟು ನೀವು ಚೆಕ್ ಮಾಡಬೇಕಾಗಿರೋದು ಏನಂದರೆ, ಬೆಟ್ಟ ಮೀನು ಆ್ಯಕ್ಟಿವ್ ಆಗಿದೆಯಾ ಇಲ್ವಾ ಅಂತ. ನೀವು ಅಂಗಡಿಯವ್ರನ್ನ ಕೇಳ್ತೀರ, ಬ್ರೋ ಆ್ಯಕ್ಟಿವ್ ಆಗಿರೋ ಫಿಶ್ ಕೊಡಿ ಒಂದು ಅಂತ ಕೇಳ್ತೀರ. ಅವ್ರನ್ನ ಚೆಕ್ ಮಾಡ್ತಾರೆ, ಯಾವುದೋ ಒಂದು ಎತ್ಬಿಟ್ಟು ಕೊಡ್ತಾರೆ, ನಿಮ್ಮ ಕೈಗೆ ನೀವು ತೊಗೊಂಬರ್ತೀರ. ಮೊದಲನೇದಾಗಿ ನೀವು ಚೆಕ್ ಮಾಡಬೇಕು ಅದನ್ನು. ಪ್ಯಾಕೆಟಲ್ಲಿ ಇಕ್ಕಿರೋದನ್ನ ದಯವಿಟ್ಟು ಯಾರು ಜಾಸ್ತಿ ತರಕ್ಕೆ ಹೋಗಬೇಡಿ. ಬೌಲಲ್ಲಿ ಇಕ್ಕಿರೋದನ್ನ ಸಜೆಸ್ಟ್ ಮಾಡ್ತೀನಿ ನಾನು. ಅದರಲ್ಲಿ ಆ್ಯಕ್ಟಿವ್ ಆಗಿರೋದು ನೋಡ್ಕೊಂಡು ತಗೊಬನ್ನಿ. ಮತ್ತು ಬಬಲ್ ನೆಸ್ಟ್ ಕಟ್ಟಿರುತ್ತೆ. ಫೀಮೇಲ್ ಆಲ್ಮೋಸ್ಟ್ ಆ್ಯಕ್ಟಿವ್ ಆಗಿರುತ್ತೆ, ಅದನ್ನೇನು ನೋಡೋ ಅವಶ್ಯಕತೆಯೂ ಇರೋಲ್ಲ. ಮೇಲು ಹೆವಿ ಸ್ವಲ್ಪ ಸೆನ್ಸಿಟಿವ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಫೀಮೇಲ್ ಏನೆಲ್ಲ ಆರಾಮಾಗಿ ಬದುಕುತ್ತೆ, ಮೇಲು ಹೆವಿ ಫಿಂಕ್ಸ್ ಎಲ್ಲ ಲುಕ್ಕಾಗಿ ಕಾಣ್ತಾ ಇರುತ್ತೆ. ಅಂದರೆ ಆ್ಯಕ್ಟಿವ್ ಇರೋದು ತಗೊಬರ್ಬೇಕು ನೀವು. ಆಮೇಲೆ ಸೆಕೆಂಡ್ ಸ್ಟೆಪ್ಸ್ ಏನಂದರೆ, ಇದಕ್ಕೆ ಟ್ಯಾಂಕ್ ಸೆಟಪ್ಪು ನೀವು ತರ್ತೀರಾ. ಒಂದು ಚಿಕ್ಕ ಬೋಲಲ್ಲಿ, ಗ್ಲಾಸಲ್ಲಿ, ಬಾಟ್ಲು ಕುಯ್ದುಬಿಟ್ಟು ಅದರಲ್ಲೆಲ್ಲ ಬಿಡ್ತಾಯಿದೆ. ಆ ಥರ ಏನು ಮಾಡೋಕ್ಕೆ ಇಲ್ಲಿ ನೋಡಿ, ಇಲ್ಲಿ ಬಿಟ್ಟಿದ್ದೀನಿ. ಇಲ್ಲ ನಿಮ್ಮ ಕೈಲಿ ಈ ಥರ ಆಗೋಲ್ಲ ಅಂತ ಅಂದರೆ ಬೇಕಾದ್ರೆ ಒಂದು ಪಕ್ಷದಲ್ಲಿ 1 ಲೀಟ್ರಿಂದ 1.5 ಲೀಟ್ರ್ ಹಿಡಿಯೋ ಟ್ಯಾಂಕಲ್ಲಿ ಸಾಕಿ. ಅದು ಸಜೆಸ್ಟ್ ಮಾಡೋಕೆ ಹೋಗ್ತೀನಿ ನಾನು. ಇಲ್ಲಾಂದರೆ 1/2 ಲೀಟ್ರ್ ಆ ಥರ ಎಲ್ಲ ಸಾಕೋಕ್ಕೆ ಹೋಗಬೇಡಿ. ಅದಕ್ಕೆ ಲೈಫ್ ಟೈಮು ಅಂದರೆ ನಿಮ್ಮನ್ನ ಜೈಲಲ್ಲಿ ಕೂಡಾಕೋರು ಹೆಂಗಿರುತ್ತೆ ಅದಕ್ಕೂ ಹಂಗೆ ಫೀಲ್ ಆಗ್ತಾ ಇರುತ್ತೆ. ಫ್ರೀ ಸ್ಲಿಮ್ ಆಗಬೇಕಾದ್ರು ಆ ಥರ ಟ್ಯಾಂಕಲ್ಲಿ ಅದನ್ನು ಸಾಕಿ. ಆ ಮೇಲು ಫೀಮೇಲು ಒಂದೇ ಮಾತ್ರ ಬಿಡೋಕ್ಕೆ ಹೋಗಬೇಡಿ. ಬಿಟ್ಟರೆ ಹೆವಿ ಅಗ್ರೆಸಿವ್ ಆಗಿ ಕಿತ್ತಾಡೋ ಚಾನ್ಸಸ್ ಇರುತ್ತೆ. ಥರ್ಡ್ ಸ್ಟೆಪ್ ಏನಂದರೆ, ನೀವು ಇಲ್ಲ ಮೇಲು ಫೀಮೇಲು ಇಲ್ಲ ಜಾಸ್ತಿ ಫೈಟರ್ ಫಿಶ್ನ ಒಂದೇ ಟ್ಯಾಂಕಿಗೆ ಬಿಡಬೇಕು ಅಂತ ಏನಿದ್ರೆ ಪ್ಲ್ಯಾಂಟೆಡ್ ಅಕ್ವೇರಿಯಮಲ್ಲಿ ಬಿಡಿ. ಪ್ಲ್ಯಾಂಟೆಡ್ ಅಕ್ವೇರಿಯಮಲ್ಲಿ ಬಿಟ್ರೂ ಇದ್ರ ಜೊತೆ ಯಾವ ಫಿಶ್ ಬಿಡ್ಬೋದು ಅಂತ ಹೇಳಿದ್ರೆ, ಗಪ್ಪೀಸ್ ಬಿಡ್ಬೋದು, ಮತ್ತು ಟೆಟ್ರಾ, ಟೈಗರ್ ಬಾರ್ಬು ಈ ಥರ ಜೊತೇಲಿ ಪ್ಲ್ಯಾಂಟೆಡ್ ಅಕ್ವೇರಿಯಮಲ್ಲಿ ಬಿಡಿ. ಸಿಂಗಲ್ ಅಕ್ವೇರಿಯಮಲ್ಲಿ ಬಿಡೋಕೆ ಹೋಗಂದರೆ, ಸಿಂಗಲ್ ಅಂದರೆ ಏನಿರೋಲ್ಲ, ಬರೀ ವಾಟ್ರ್ ಹಾಕ್ಬಿಟ್ಟು ಟ್ಯಾಂಕಲ್ಲಿ ಬಿಡೋಕೆ ಹೋಗ್ಬೇಡಿ. ಹೆವಿ ಅಗ್ರೆಸಿವ್ ಆಗಿ ಕಿತ್ತಾಡೋ ಚಾನ್ಸಸ್ ಇರುತ್ತೆ. ಫೋರ್ತ್ ಸ್ಟೆಪ್ ಏನಂದರೆ ಬ್ರೀಡಿಂಗು. ಬ್ರೋ ಬ್ರೀಡಿಂಗ್ ಹೆಂಗೆ ಮಾಡಿಸೋದು ಅಂತ ಕೇಳೋಕ್ಕೆ ಬಂದರೆ, ಬ್ರೋ ಈ ಚಾನಲಲ್ಲಿ ಹೇಳಿದ್ರೆ ಲೆಂತಿಯಾಗಿ ಹೋಗುತ್ತೆ. ಯಾರಿಗಾರ ಬ್ರೀಡಿಂಗ್ ಟಿಪ್ಸ್ ಏನೋ ಬೇಕು ಅಂತ ಇದ್ದರೆ ನನಗೆ ಕಮೆಂಟ್ ಮಾಡಿ, ನಾನು ಬ್ರೀಡಿಂಗ್ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಬ್ರೈಸ್ ಬ್ರೀಡಿಂಗ್ ಅಂದರೆ ಮರಿ ಹಾಕೋ ಮೀನು ಅಂತ ಅಲ್ವೇ ಅಲ್ಲ, ಮೊಟ್ಟೆ ಇಕ್ಕಿ ಮೊಟ್ಟೆಯಿಂದ ಮರಿ ಮಾಡೋದಿರುತ್ತೆ. ಅಂದರೆ ಇದು ಮೊಟ್ಟೆ ಹಾಕೋಕ್ಕೆ ಮುಂಚೆ ವಾಟರ್ ಮೇಲ್ಗಡೆ ಬಬಲ್ ನೆಸ್ಟ್ ಅನ್ನೋದನ್ನ ಕಟ್ಟಿರುತ್ತೆ. ನೀವು ಬಬಲ್ ನೆಸ್ಟ್ ಕಟ್ಟೋಕ್ಕೋಸ್ಕರ ಆಲ್ಮಂಡ್ ಲೀವ್ಸ್ ಅಂತ ಬರುತ್ತೆ, ಕಾಡು ಬಾದಾಮಿ ಎಲೆ ಅಂತ ಬರುತ್ತೆ ನೋಡಿ, ಅದನ್ನು ಹಾಕಬೇಕು. ವಾಟರ್ pH ಲೆವೆಲ್ ಅದು ಮೇಂಟೈನ್ ಆಗುತ್ತೆ ಅದು ಹಾಕಿದ್ರೆ. ಈಸಿ, ಕಾಯಿಲೆ ಗೀಲೆ ಏನೂ ಬರೋಕ್ಕೋಗಲ್ಲ ಜಾಸ್ತಿ. ಫುಡ್ಡು ಏನೇನು ಮೇಂಟೈನ್ ಮಾಡಬೇಕಂದ್ರೆ, ಇದಕ್ಕೆ ನಾರ್ಮಲ್ ಪೆಲೆಟ್ಸ್ ಫುಡ್ಗಳು ಕೊಡ್ಬೋದು, ಆಪ್ಟಿಮಮ್ಮು ಫುಡ್ಸ್ ಕೊಡ್ಬೋದು ಇದಕ್ಕೆ. ಮತ್ತು ರಾಯಲ್ಲು ಅಂತ ಬರುತ್ತೆ, ಅದು ಕೊಡ್ಬೋದು. ಲೈವ್ ಅಂದರೆ ಮಸ್ಕಿಟೋ ಲಾರ್ವಾ, ಮೊಯ್ನಾ, ಆರ್ಟಿಮಿಯಾ ಅಥವಾ ಲೈವ್ ಫುಡ್ಗಳನ್ನ ಕೊಡ್ಬೋದು ಇದಕ್ಕೆ. ಇದು ಮರಿ ಹಾಕೋ ಮೀನಂತೂ ಅಲ್ವೇ ಅಲ್ಲ, ಮೊಟ್ಟೆ ಇಕ್ಕಿ ಮರಿ ಮಾಡೋ ಮೀನು. ಆರಾಮಾಗಿ ಎಲ್ಲರೂ ಸಾಕ್ಬೋದು ಇದನ್ನು. ಈಸಿ ಮೇಂಟೆನೆನ್ಸು. ಇದು ಈಸಿ ಮೇಂಟೆನೆನ್ಸೇ ಅಲ್ಲ ಅಂತ ಹೇಳೋಕ್ಕೋಗಲ್ಲ, ಇದು ಆರಾಮಾಗಿ ಸಾಕ್ಬೋದು. ಆದರೆ ವಿಂಟರಲ್ಲಿ ಜಾಸ್ತಿ ಯಾರು ಬೈ ಮಾಡೋಕ್ಕೆ ಹೋಗಬೇಡಿ, ಬೇಗ ಸತ್ತೋಗ್ತಾ ಇರುತ್ತೆ. ಸಮ್ಮರಲ್ಲಿ ಬೈ ಮಾಡಿ ಇದನ್ನು. ಆರಾಮಾಗಿ ಆ್ಯಕ್ಟಿವ್ ಆಗಿರುತ್ತೆ. ವಾಟರ್ ಟೆಂಪ್ರೇಚರು ರೂಮ್ ಟೆಂಪ್ರೇಚರ್ಗೆ ಇರಬೇಕು, ಇಲ್ಲ ಹೆವಿ ಕೋಲ್ಡ್ ಆಗಬಾರ್ದು ವಾಟರು. ದಯವಿಟ್ಟು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಷ್ಟಪಡ್ತೀನಿ. ನಮ್ಮ ಚಾನಲ್ ಯಾರ್ಯಾರಿಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಜೆಷನ್ ತಿಳಿಸಿ ನನಗೆ, ನಿಮ್ಮ ವಿಡಿಯೋ ಯಾವ ರೀತಿ ಇಷ್ಟ ಆಗಿದೆ, ಅಲ್ಲಿ ಇಂಪ್ರೂವ್ ಮಾಡ್ಕೊಬೇಕು. ಇನ್ನೂ ಇಂಪ್ರೂವ್ ಮಾಡ್ಕೋಬೇಕಂದ್ರೆ ತಿಳಿಸಿ, ಏನು ಬೇಜಾರಿಲ್ಲ, ಇಂಪ್ರೂವ್ ಮಾಡ್ಕೋತೀನಿ ನಾನು. ದಯವಿಟ್ಟೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.